ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದು ಅಮ್ಮ ಮನೆಗೆ ಹೋಗಿರುವಂಥ ವ್ಲಾಗ್ಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗೆ ನಾವು ಅಂದ್ಕೊಂಡಿದ್ದು ಅಪ್ಪುನ ಶನಿವಾರ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಆದರೆ ನಂಗೆ ಗೊತ್ತಿಲ್ಲ ಏನಾಯಿತು, ಶುಕ್ರವಾರ ನನ್ನ ಕೈಲಿ ಆಗ್ತಾನೇ ಇಲ್ಲ. ಏನೋ ಒಂಥರ ಬೇಜಾರು ಆ್ಯಂಡ್ ಅಪ್ಪುನ ನೋಡಲೇಬೇಕು ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಒಂದೇ ಸತಿ ನಾವು ಅಮ್ಮನ ಮನೆಯಿಂದ ಅಪ್ಪನ ಕರ್ಕೊಂಡು ಬಂದುಬಿಟ್ರೆ ಅವ್ರಿಗೇನೋ ಒಂಥರ ಬೇಜಾರು, ಅಮ್ಮಂಗೆ ಅಯ್ಯೋ ಹೋಗ್ಬಿಟ್ನಲ್ಲ ಅನ್ನೋದೇ ಬೇಜಾರು. ಹಾಗಾಗಿ ಇವತ್ತು ಹೋಗಿ ನಾನು ಕೂಡ ಇದ್ಬಿಟ್ಟು ಆಮೇಲೆ ಶನಿವಾರ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಒಬ್ಬಳೇ ನಾನು ಬಸ್ಸಲ್ಲಿ ಹೋಗ್ಬಿಟ್ಟೆ. ಅಷ್ಟು ತಲೆ ಕೆಟ್ಟೋಯ್ತು ನನಗೆ ಬಸ್ಸಲ್ಲಿ ಹೋಗೋಷ್ಟೊತ್ತಿಗೆ. ವೆಯ್ಟ್ ಮಾಡಿ ಸಖತ್ತು ರಶ್ ಇತ್ತು ಆ ಬಿಸಿಲಲ್ಲಿ. ಆಟೋದಲ್ಲಾದರೂ ಹೋಗ್ಬಿಡ್ಬೇಕಾಯ್ತು, ಬಸ್ಸಲ್ಲಿ ಬಂದನಲ್ಲ ಸ್ವಲ್ಪ ಫುಲ್ ಸುಸ್ತಾದಂಗೆ ಆಗ್ತಾಯಿತ್ತು. ಆನಂತರ ಹೋದೆ ಆ್ಯಂಡ್ ನಮ್ಮೂರಿಗೆ ಹೋಗಿದ ತಕ್ಷಣ ಪೂರ್ತಿ ಹಸಿರಾಗಿತ್ತು. ಅಂತೂ ಫಸ್ಟು ಒಣಗೋಗಿರೋ ಥರ ಕಾಣಿಸ್ತಾ ಇತ್ತು. ಆದರೆ ಇವಾಗ ಮಳೆ ಬಿದ್ದಿರೋದ್ರಿಂದ ಎಲ್ಲಿ ನೋಡಿದ್ರೂ ಹಸಿರು ಅನ್ನೋದು ಚಿಗುರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಬಂದು ಊರು ಒಳಗಿಂದ ಹೋಗ್ತಾ ಇದ್ದೆ, ಹಾಗಾಗಿ ಎಷ್ಟು ಹಸ್ರುಗೆ ಎಷ್ಟು ಇದ್ರಾಗೆ ಕಾಣಿಸ್ತಾ ಇತ್ತು. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಒಂಚೂರು ತಂಪು ಗಾಳಿ ಅನ್ನೋದು ಕೂಡ ಬೀಸ್ತಾ ಇತ್ತು. ನೋಡ್ಬೋದು, ಎಲ್ಲಿ ನೋಡಿದ್ರು ಹಸಿರಾಗಿ ಆ ಸುಂದರವಾಗಿರುವಂಥ ಬಟರ್ಫ್ಲೈಸ್ಗಳು ಓಡಾಡಿಕೊಂಡು. ಆ್ಯಂಡ್ ಹಳ್ಳಿ ಕಡೆ ಆ ನೇಚರ್ ನೋಡೋದೇ ಒಂಥರ ದೊಡ್ಡ ಖುಷಿ. ಆ್ಯಂಡ್ ಅಪ್ಪು ನನ್ನ ನೋಡಿದ ತಕ್ಷಣ ಅವ್ನ ರಿಯಾಕ್ಷನ್ ನೋಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಫುಲ್ ಖುಷಿಯಿಂದ ನನ್ನನ್ನು ನೋಡಲಿಲ್ಲ ಅವನು. ಆ್ಯಂಡ್ ನಾನು ತಿಂಡಿ ತಂದಿದ್ನಲ್ಲ, ಅಕ್ಕ ಎಲ್ಲರೂ ಬರ್ತಾರೆ ಅಂತ, ಅದನ್ನು ನೋಡಿಬಿಟ್ಟು ನಕ್ಕೊಂಡು ಅಮ್ಮ ಅಂತ ಹೇಳ್ಬಿಟ್ಟು ಅದನ್ನ ಇಸ್ಕೊಂಡು ಓಡೋಗಿ ಅವರ ದೊಡ್ಡಮ್ಮಂಗೆ ಎಲ್ಲರಿಗೂ ಕೊಡ್ತಾಯಿದ್ದ. ಒಂದೊಂದು, ಇದು ನಿಂಗೆ, ಇದು ನನಗೆ, ಇದು ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದ. ನೋಡಿ ಈಸ್ಕೊಂಡು ಹೋಗ್ಬಿಟ್ಟ, ನನಗೆ ನೋಡಲೇ ಇಲ್ಲ. ನಾನು ಅಯ್ಯೋ ನನ್ನನ್ನು ಮಾತಾಡ್ಸ್ತೀನಿ, ಆಗಲೇ ದೊಡ್ಡಮ್ಮಂಗೆ ತಿಂಡಿ ಕೊಡೋಕೆ ಹೋಗಿದ್ದೇನೋ ಅಂತ ನಾನು ಹಂಗೆ ಅಂತ ಇದ್ದೆ. ಸೊ ನೋಡ್ಬೋದಲ್ಲ ಎಷ್ಟು ಚೆನ್ನಾಗಿ ಹಂಚ್ತಾ ಇದ್ದ. ಅವ್ನಿಗೆ ಅದು ಚಿಕ್ಕ ವಯಸ್ಸಿಂದನಿದೆ, ಅವನೊಬ್ಬನೇ ತಿನ್ನಲ್ಲ, ಯಾರಾದರೂ ಸುತ್ತಮುತ್ತ ಇದ್ದರೆ ಅವ್ರಿಗೆಲ್ಲ ಕೊಡಬೇಕು. ಲಾಸ್ಟಿಗೆ ಅವ್ನಿಗೆ ಏನು ಬರುತ್ತೋ ಅದನ್ನು ಅವ್ನು ಎತ್ಕೊಂಡು ಅವ್ನು ತಿನ್ನಬೇಕು, ಆ ಥರ ಅವನು. ಎಲ್ಲ ತಿಂಡಿ ಎಲ್ಲ ಈಗ ನೋಡಿ, ಹಂಗಿಂದ ಬಂದ್ರು ದೂರ, ಸ್ಟ್ರೈಟ್ ಬಂದ್ರು ದೂರ, ಹಂಗಿಂದ ಬಂದ್ರು ದೂರ. ಜೀವ ಬಾಯಿಗೆ ಬಂದ್ಬಿಡ್ತು ಕಣೆ. ನಂದು ಅಮ್ಮಮ್ಮಂದಲ್ಲ, ನಂದು. ಅಮ್ಮಮ್ಮಂಗೆ ಫೋನ್ ಮಾಡಿ ಬರೋಕ್ಕೆ. ಸೊ ಅಮ್ಮ ಇರಲಿಲ್ಲ, ಅಮ್ಮ ಎಲ್ಲೋ ಪಕ್ಕದ ಮನೆಯವ್ರಿಗೂ ಅಲ್ಲಿಗೆ ಹೋಗಿದ್ರು ಅಂತ ಹೇಳ್ಬಿಟ್ಟು. ಆ್ಯಂಡ್ ಅಪ್ಪುನ ನಾನು ಎತ್ತಿ ಮುದ್ದಾಡಿಸಿ ಮಾತಾಡಿ ಏನೋ ಒಂಥರ ಅವ್ರನ್ನ ಇಷ್ಟು ಗ್ಯಾಪ್ ಕೊಟ್ಟು ನೋಡಿದಾಗ ಆಗೋ ಖುಷಿನೇ ಬೇರೆ ಒಂಥರ. ಆ ಮಕ್ಳುಗಳು ಆಟ ಪಾಠ ಎಲ್ಲ ಮಿಸ್ ಮಾಡ್ಕೊತಾ ಇರ್ತೀವಲ್ಲ, ಹಾಗಾಗಿ. ಆ್ಯಂಡ್ ನಾನು ಬರ್ಬೇಕಾದ್ರೆ ಹಾಗೆ ನಾನು ಹೋಲ್ಸೇಲ್ ರೇಟ್ನಲ್ಲಿ ಕ್ಲಾತ್ಗಳನ್ನ ಇರುತ್ತೆ, ಹಾಗಾಗಿ ಅಲ್ಲಿಂದನೇ ನಂಗೆ ಸ್ವಲ್ಪ ಡೈಲಿ ವೇರ್ಸು, ಅಪ್ಪುಗೆ ಸ್ವಲ್ಪ ಚಡ್ಡಿಗಳ ಥರ, ಇವಾಗ ಸ್ವಲ್ಪ ಸೆಕೆ ಆಗಿರೋದ್ರಿಂದ ಪ್ಯಾಂಟ್ ಹಾಕೋ ಬದಲು ಈ ಥರ ಶಾರ್ಟ್ಸ್ ಹಾಕೋ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೆ. ಹಾಗಾಗಿ ಅವನು ಒಳ್ಳೆ ಬ್ಲೌಸ್ ಥರ ಹಾಕ್ಕೊತಾ ಇದ್ದ. ಆಮೇಲೆ ಅವನು ಕಾಲ್ಗೆ ಹಾಕ್ಕೊಳ್ಳೋಕೆ ಬರ್ತಾ ಇರಲಿಲ್ಲ, ಕೈಗೆ ಹಾಕ್ಕೊಂಡು ಆಮೇಲೆ ಅವ್ರ ದೊಡ್ಡಮ್ಮ ತಲೆಗೆ ಹಾಕ್ಬಿಟ್ರು. ಈ ಥರ ಚಿಕ್ಕ ವಯಸ್ಸಲ್ಲಿ ನಾವು ಕೂಡ ಒಂದು ಚಡ್ಡಿನ ಈ ಥರ ತಲೆ ಮೇಲೆ ಹಾಕ್ಬಿಟ್ಟು ಫೋಟೋ ತೆಗ್ದಿದ್ವಿ. ಇವಾಗ ಅದೇ ಥರನೇ ಒಳ್ಳೆ ಕ್ಯೂಟಾಗಿ ಕಾಣಿಸ್ತಾ ಇದ್ದ, ಒಳ್ಳೆ ಏನೋ ಟೋಪಿ ಥರನೇ ಅದು ಅಂತ ಕಾಣಿಸ್ತಾ ಇದ್ದ. ಆ್ಯಂಡ್ ಅವನು ಅಷ್ಟೇ ನೋಡ್ತಾ ಇದ್ದ, ಅಮ್ಮ ನನಗೇನಾ ಅಂತೆಲ್ಲ ಕೇಳ್ತಾ ಇದ್ದ. ಆ್ಯಂಡ್ ಆ ಖುಷಿನೇ ಅವನ ದೂರದಿಂದ ಎಷ್ಟೋ ದಿವಸ ಆದಮೇಲೆ ನೋಡಿದ ಖುಷಿನೇ ಬೇರೆ ಅವನ ಹತ್ರ. ಆ್ಯಂಡ್ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಆನಂತರ ನಾನು ತೊಗೊಂಡೋಗಿದ್ದೆ ಕೆಲವೊಂದಿಷ್ಟು ಡೈಲಿ ವೇರ್ಸ್ನ, ಅದನ್ನು ಶರ್ಟ್ಗಳನ್ನೆಲ್ಲ ಹಾಕ್ಕೊಂಡು ಅವ್ನು ನೋಡ್ತಾ ಇದ್ದ, ನಮ್ಮ ಇದು ನಂಗೆ ಚೆನ್ನಾಗಿ ಕಾಣಿಸುತ್ತಲ್ವ ಅಂತ. ಈ ಥರ ಶರ್ಟ್ ಒಂದೇ ಒಂದು ಹಾಕಿದ್ರೆ ಸಾಕು ಪೂರ್ತಿ ಮುಚ್ಚಿ ಹೋಗ್ತಾನೆ, ಚಡ್ಡಿನೇ ಹಾಕೋದು ಬೇಡ ಅಂತೆಲ್ಲ ರೇಗಿಸ್ತಾ ಇದ್ರು. ನೋಡ್ಬೋದು ಹೆಂಗೆ ಆಡ್ತಾ ಇದ್ದ ಅಂತ ಹೇಳ್ಬಿಟ್ಟು. ಮನೆಗೆ ಹೋದಾಗ ಅವ್ನು ನಮಗೆ ನಿದ್ದೆನೇ ಮಾಡಿಲ್ಲ. ಅವನು ಬೆಳಗ್ಗೆ ಎದ್ದಿರೋನು ನಿದ್ದೆನೇ ಮಾಡಿಲ್ಲ. ನಾವು ಚಡಿ
ಜೊತೆ ಕಿತ್ತಾಡಿಕೊಂಡು ನಗಾಡಿಕೊಂಡು ಒಂದೊಳ್ಳೆ ಕ್ವಾಲಿಟಿ ಆಫ್ ಟೈಮ್ ದಿನ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಅಮ್ಮಂದಿರು ಈ ಥರ ಫೀಲ್ ಮಾಡಿರ್ತಾರೆ. ಮಕ್ಕಳು ಒಂದು ದಿವಸ ಇಲ್ಲ ಅಂದರೆ ಎಷ್ಟು ಬೇಜಾರಾಗ್ತಾ ಇರುತ್ತೆ. ಆ್ಯಂಡ್ ಈ ಥರ ನಾವು ಬಿಟ್ಟಿದ್ದೀವಿ ಅಂದಾಗ ಇನ್ನೂ ಸ್ವಲ್ಪ ಬೇಜಾರೇ ಆಗುತ್ತೆ. ಆದರೆ ಏನು ಪರವಾಗಿಲ್ಲ. ಆದರೆ ಅವನ ಜೊತೆ ಒಂದೊಳ್ಳೆ ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಅದೇ ದೊಡ್ಡ ಖುಷಿ. ಹಾಗೆ ನಾನು ಬ್ಲೌಸಸ್ ಸ್ಟಿಚ್ ಮಾಡ್ತಾಯಿದ್ನಲ್ಲ, ಅದನ್ನೆಲ್ಲ ತೊಗೊಂಡು ಬಂದಿದ್ದೆ ಆ್ಯಂಡ್ ತೋರಿಸ್ತಾ ಇದ್ದೆ. ಆ್ಯಂಡ್ ಅಮ್ಮ ಕೂಡ ಪರವಾಗಿಲ್ಲ, ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ, ನನಗೂ ಹೊಲ್ಕೊಡು, ನನಗೂ ಟ್ರೈ ಮಾಡು ಅಂತ ಹೇಳ್ತಾಯಿದ್ರು. ಅಮ್ಮಂಗೆ ಯಾರು ಹೊಲಿದ್ರು ಬ್ಲೌಸ್ ಸೆಟ್ ಆಗ್ತಾಯಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಹೇಗೋ ಇವಾಗ ನಾನೇ ಕಲಿತಾ ಇದ್ದೀನಲ್ಲ, ಸರಿ ಆಯಿತು ಕೊಡು, ನಾನೇ 1-2 ಹೊಲ್ಕೊಂಡ್ಬಂದು ಕೊಡ್ತೀನಿ, ಅದು ನಿನಗೆಲ್ಲ ಕರೆಕ್ಟ್ ಆಯಿತು ಅಂದರೆ ಇನ್ಮೇಲೆ ನಾನೇ ಹೊಲಿತೀನಿ, ಇಲ್ಲಾಂದರೆ ಇನ್ನು ನೋಡೋಣ, ಇನ್ನೂ ಸ್ವಲ್ಪ ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿದ್ರು ಅಮ್ಮ. ಆ್ಯಂಡ್ ಈ ಥರ ಬ್ಲೌಸ್ ಹೊಲಿಬೇಕಾದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಯಾಕಂದರೆ ಒಬ್ಬೊಬ್ರು ಬಾಡಿ ಮೆಷರ್ಮೆಂಟ್ ಒಂದೊಂದು ಥರ ಇರುತ್ತೆ ಅಲ್ವಾ. ಆ್ಯಂಡ್ ಅವ್ರಿಗೆ ಒಂದು ಚೂರು ಏರುಪೇರು ಆದರೆ ಅವ್ರಿಗೆ ಆಗೋದಿಲ್ಲ. ಹಾಗಾಗಿ ಆ್ಯಂಡ್ ಇದು ನಾನು ಹೊಲ್ದಿರೋ ಬ್ಲೌಸ್ ಬಂದು ನನಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ಆ್ಯಂಡ್ ಇವಾಗ ನಾನು ಕಲಿತು ಹೊಲ್ದಿರೋದಲ್ವ, ಹಾಗಾಗಿ. ಆ್ಯಂಡ್ ಆ ಸ್ವಿಂಗ್ ಮೇಲೆ ಕೂತ್ಕೊಂಡಂತೂ ಅವ್ರ ಅಮ್ಮಮ್ಮನ ಆಡ್ಕೊಂಡು ಎಷ್ಟು ಆಡ್ಕೊಂಡ, ಕೇಳ್ತಾ ಇದ್ದಿದ್ದಕ್ಕೆ ಚೆನ್ನಾಗಿ ನೋಡ್ಕೊತ ನೀನು ಹಂಗೆ ಹಿಂಗೆ ಅಂದರೆ, ಇಲ್ಲ ನನಗೆ ಏನೂ ಕೊಟ್ಟಿಲ್ಲ, ಹಣ್ಣು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕಮ್ಮ ಹೌದಾ, ನಾನು ಏನೂ ಕೊಟ್ಟಿಲ್ವಾ, ಏನೂ ತಿನ್ನಿಸಿಲ್ವಾ, ಇರು ನಿಂಗೆ ಮಾಡ್ತೀನಿ ಅಂತೇಳಿ ಬೈಕೊಂಡು ಅವ್ನು ರೇಗಿಸ್ಕೊಂಡು ಕೂತಿದ್ವಿ ಸ್ವಿಂಗ್ ಮೇಲೆ. ಈ ಥರ ಅವನಂತೂ ಅವ್ರ ಅಮ್ಮಮ್ಮನ ಬಗ್ಗೆ ಕಂಪ್ಲೇಂಟ್ ಹೇಳ್ತಾನೇ ಇದ್ದ, ನಂಗೆ ಏನೂ ಕೊಟ್ಟಿಲ್ಲ, ಅಮ್ಮಮ್ಮ ಓಯ್ ಅಂತದೆ, ಅಮ್ಮಮ್ಮ ಅದನ್ನು ಮಾಡ್ತಿದ್ದೆ ಇದನ್ನು ಮಾಡ್ತಿದ್ದೆ ಅಂತ. ಆ್ಯಂಡ್ ಅಮ್ಮ ಹೌದಾ, ನಿಂಗೆ ಮಾಡ್ತೀನಿ ಇರು, ನಿಂಗೇನು ಕೊಡಲ್ಲ, ಇನ್ಮೇಲೆ ಇನ್ನು ಬರ್ತೀಯಲ್ಲ ಇನ್ನೇನು ಕೊಡಲ್ಲ, ನಿಂಗೆ ಏನು ಕೊಡಿಸಲ್ಲ ನಾನು ಅಂತ ಹೇಳ್ತಾಯಿದ್ರು. ಅವನು ಇಲ್ಲ ಅಮ್ಮಮ್ಮ ಅಂತ ಮಾತಾಡ್ಕೊಂಡು ನಗಾಡ್ತಾಯಿದ್ದ. ಸೊ ಈ ಥರ ರೇಗಿಸ್ಕೊಂಡು ಒಬ್ರನ್ನ ಎಷ್ಟು ನಕ್ಕಿ ಅವತ್ತಂತೂ ಅಷ್ಟು ನಕ್ಕಿದ್ದೀವಿ. ಆಮೇಲೆ ಅಮ್ಮ ಮನೆ ಮೇಲೆ ಒಂದು ನಾಯಿ ಏನು ಮಾಡಿಬಿಟ್ಟಿದೆ ಅಂದರೆ ಹೋಗಿ ಮರಿ ಹಾಕ್ಬಿಟ್ಟಿದೆ. ಒಂದು 9-10 ಮರಿ ಹಾಕಿದೆ. ಅದನ್ನ ಯಾವಾಗಲೂ ಹೋಗಿ ಅಮ್ಮ ಚಿಕ್ಕು ಬಾಬು ತಗೊಂಡೋಗೋಣ ಬನ್ನಿ ಅಂತ ನನ್ನನ್ನು ಕರಿತಾ ಇದ್ದ. ಬಂದೆ ನಮ್ಮ ನಾನು ಯಾವ ಥರ ಇದೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ಆ್ಯಂಡ್ ಅಮ್ಮನ ಮನೆ ಮೇಲೆ ಯಾವುದೋ ಒಂದು ನಾಯಿ ಹಾಕ್ಬಿಟ್ಟಿದೆ. ಅದು ಹೇಗಿತ್ತು ಅಂದರೆ ಎಲ್ಲ ಡಿಫ್ರೆಂಟ್ ಕಲರ್ಗಳು. ಅದು ಇನ್ನೂ ಒಂದು ವಾರನೂ ಆಗಿಲ್ಲ ಮರಿಗಳು. ಆ್ಯಂಡ್ ಅವನ್ನ ಅಷ್ಟು ಬೇಗನೂ ನೋಡೋಕ್ಕೆ ಬಿಡಲ್ಲ ನಾಯಿಗಳು, ಯಾಕಂದರೆ ಕಚ್ತವೆ ಅಲ್ವಾ ಫಸ್ಟೇ. ಆ್ಯಂಡ್ ಅದಕ್ಕೆ ಬಿಸ್ಕೆಟ್ ಹಾಕಿ ಫಸ್ಟು, ಆ ನಂತರ ಮರಿಗಳನ್ನ ಅಂತ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ. ಇಲ್ಲಾಂದರೆ ಅವು ಅವು ಅದನ್ನು ಎತ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ, ನನ್ನ ಮಕ್ಕಳನ್ನೆಲ್ಲ ಇದನ್ನು ಮಾಡೋಕೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಯಾಕಂದರೆ ಸ್ವಲ್ಪ ಜಾಸ್ತಿ ಜನ ಇದ್ವಲ್ಲ, ಹಾಗಾಗಿ ಅದನ್ನು ಭಯ ಪಡುತ್ತೆ, ಅದು ತಾಯಿಯಾಗಿ. ಹಾಗಾಗಿ ಫಸ್ಟ್ ಅದಕ್ಕೆ ಬಿಸ್ಕೆಟ್ ಎಲ್ಲ ಹಾಕ್ಬಿಟ್ಟು ಆ ನಂತರ ನಾವು ಹೋಗಿ ಅದನ್ನು ನೋಡಿದ್ವಿ. ಆ್ಯಂಡ್ ಅದು 9-10 ಮರಿಗಳು ಹಾಕಿತ್ತು ಅಲ್ಲೇ. ಅಮ್ಮ ಇವಾಗ ಅದು 1 ವಾರನೇನೋ ಆಗಿದೆ ಜಸ್ಟು ಅಂತ ಹೇಳಿದ್ರು. ಎಲ್ಲನೂ ಕಣ್ಮುಚ್ಕೊಂಡು ಒಳ್ಳೆ ಪುಟ್ಟ ಇದ್ರ ಥರ ಇತ್ತು ಮಾತ್ರ. ಅದು ನೋಡಿ ನಾನು ಯಾವತ್ತೂ ಆ ಥರ ನೋಡೇ ಇಲ್ಲ. ಒಂದು 10-9 ಆ ಥರ ಮರಿಗಳು ಹಾಕಿರೋದು. ಆ್ಯಂಡ್ ನೋಡಿದ್ವಿ ಎಲ್ಲ ಮಣ್ಣು ಮೇಲೆ ಹಾಗೆ ಅದು ಮರಿಗಳನ್ನ ಹಾಕ್ಕೊಂಡಿತ್ತು. ಅದನ್ನು ಮುಟ್ಟಕ್ಕೆ ಹೋದರೂ ಅವು ಕಚ್ಚುತ್ತೆ. ಆ್ಯಂಡ್ ಫಸ್ಟ್ ಅದು ಸ್ವಲ್ಪ ಬೆಳವಣಿಗೆ ಆಗಬೇಕು, ಆಮೇಲೆ ನಾವೇನು ಬೇಕಾದ್ರೂ ಮಾಡ್ಬೋದಂತೆ. ಇಲ್ಲಾಂದರೆ ಅವನ್ನ ನಾವೇ ಮುಟ್ಟಕ್ಕೆ ಹೋಗ್ಬಿಟ್ರೆ ನಾಯಿಗಳು ಏನೋ ಮರಿಗಳಿಗೆ ಕಾಟ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದು ಕಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು ಬಂದ್ಬಿಡುತ್ತಂತೆ. ಹಾಗಾಗಿ ಅಮ್ಮ ಮುಟ್ಟೋದಕ್ಕೆ ಏನು ಹೋಗ್ಬೇಡ್ರಿ, ಜಸ್ಟ್ ಸುಮ್ಮನೆ ನೋಡಿ ಅಂತ. ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಬ್ಲ್ಯಾಕ್ ಒಂದಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ಬ್ರೌನ್ ಇದೆ ಆ್ಯಂಡ್ ವೈಟ್ ಇದೆ. ಆ್ಯಂಡ್ ಅಪ್ಪು ಅಂತ ಅದನ್ನು ಡೈಲಿ ನೋಡಿ ನನಗೆ ಹೇಳ್ತಾ ಇದ್ದ, ಅಮ್ಮ ಚಿಕ್ಕು ಬಾಬು ತೊಗೊಂಡೋಗೋಣ ಬನ್ನಿ ಅಂತ. ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ತೊಗೊಂಡೋಗೋಣ ಅಂತ ನಾನು ರೇಗಿಸ್ತಾ ಇದ್ದೆ. ಆ್ಯಂಡ್ ಅದು ಇನ್ನೂ 1 ವಾರನೇ ಆಗಿರೋದಷ್ಟೇ. ಅದು ತಾಯಿ ಹತ್ರನೇ ಇರಬೇಕು. ಅಟ್ಲೀಸ್ಟ್ 1 ತಿಂಗಳಾದ್ಮೇಲೆ ತೊಗೊಂಡೋದ್ರೆ ಏನಾಗಲ್ಲ. ನಾವೇನು ನಾಯಿಗಳನ್ನ ಯಾವತ್ತೂ ನಾವು ಸಾಕಿದ್ವಿ ಒಂದು ನಾಯಿನ, ಚಿಂಟು ಅಂತ ಹೇಳ್ಬಿಟ್ಟು. ಅದು ಸತ್ತೋಯ್ತು. ಆವತ್ತಿಂದ ನನಗೆ ನಾಯಿ ಸಾಕಬೇಕು, ಪ್ರಾಣಿಗಳನ್ನ ಸಾಕಬೇಕು ಅಂದರೆ ಸ್ವಲ್ಪ ಭಯ. ಆ್ಯಂಡ್ ನಾವು ಹಸುಗಳ್ನ ಸಾಕ್ತೀವಿ ಅಂದರೆ ಅದು ಒಂಥರ ಭಯ. ಹಾಗಾಗಿ ನಾನೇನು ನಾಯಿ ಮರಿಗಳನ್ನೇನು ತೊಗೊಂಡೋಗಲಿಲ್ಲ. ಯಾಕಂದರೆ ಇನ್ನೂ 1 ವಾರ ಎತ್ಕೊಂಡು ಹೋಗೋದಕ್ಕೆ ಬಿಡೋದೇ ಇಲ್ವಂತೆ, ಕಚ್ಚೋಕ್ಕೆ ಬರ್ಬಿಡ್ತಾವಂತೆ. ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಆ್ಯಂಡ್ ಒಂದು ರೌಂಡ್ ಎಲ್ಲ ತಿರುಗಾಡಿಕೊಂಡು ವಾಪಸ್ ಬಂದ್ವಿ. ಆ್ಯಂಡ್ ಅಪ್ಪಗೆ ಅದೇನೋ ಖುಷಿ, ಅದು ನೋಡಿದ ತಕ್ಷಣ ಅಮ್ಮ ಅಂತ ಕರ್ಕೊಂಡೋಗಿ ತೋರಿಸ್ತಾ. ಆ್ಯಂಡ್ ನಾವು ನನ್ನನ್ನು ಬಿಟ್ಟೇ ಇಲ್ಲ ನೋಡಿ, ಏನು ಅಂದ್ಕೊ ಅಮ್ಮ ಬನ್ನಿ ಎತ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದ. ಅವನನ್ನು ಕರ್ಕೊಂಡೋಗಿ ಸ್ವಲ್ಪ ಫ್ರೆಶ್ ಅಪ್ ಮಾಡಿಬಿಟ್ಟು ಮಲಗಿಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸಿ ಅವ್ನು ಮಲಗಿರಲಿಲ್ಲಂತೆ ಬೆಳಗ್ಗೆಯಿಂದ. ಹಾಗಾಗಿ ಮಧ್ಯಾಹ್ನ ಒಂದು 3 ಗಂಟೆ ಆಗಿತ್ತು ನಾನು ಬಂದು ಅವನ ಜೊತೆ ಆಟಾಡಿ ಎಲ್ಲ ಆಗೋಷ್ಟೊತ್ತಿಗೆ. ಹಾಗಾಗಿ
ಅವನನ್ನು ಸ್ನಾನ ಮಾಡಿಸಿ ಅವನ್ನ ಮಲಗಿಸ್ಬಿಟ್ಟೆ. ಇನ್ನು ರಾತ್ರಿ ಎಲ್ಲ ಎದ್ದಿರೋದು ಕಾಟ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಮಲಗಿಸ್ಬಿಟ್ಟೆ. ಆ್ಯಂಡ್ ಇದೇ ಹಲ್ಸಿನ ಮರದ ಹತ್ರ ಹೋಗಿ ನನಗೆ ಹಲಸ್ಲೆನ್ ಕಿತ್ಕೊಡಿ, ಚೀಟ್ ಕಿತ್ಕೊಡಿ ಅಂತೆಲ್ಲ ಕೇಳ್ತಾನಂತೆ. ನಾನು ತಿನ್ನಬೇಕು, ಒಂದು ಕೊಡಿ, ನಮ್ಮ ಅಮ್ಮಂಗೆ ಒಂದು ಕೊಡಿ, ನನಗೊಂದು ಕೊಡಿ ಅಂತ ಕೇಳ್ತಾನಂತೆ ಅವ್ರನ್ನ ಹೋಗಿ. ಅದನ್ನೆಲ್ಲ ಹೇಳ್ತಾಯಿದ್ರು. ಅಲ್ಲಿ ಜಾಸ್ತಿ ಇದ್ದಾವಲ್ಲ, ನೋಡ್ತಾನಲ್ಲ, ಅವ್ನಿಗೆ ಗೊತ್ತಲ್ಲ, ಹಾಗಾಗಿ. ಆ್ಯಂಡ್ ಅವನು ಕೂಡ ಮಲಗಿಬಿಟ್ಟ. ನಾವು ಇನ್ನು 11 ಗಂಟೆಗೆ ಮಲಗಿಸ್ತಾ ಇದ್ದೆ ನಾನು. ಅಲ್ಲಿ ಏನಂದರೆ ಆಟ ಆಡ್ಕೊಂಡು ಈ ಥರ ಮಾಡ್ತಾನಂತೆ, ಲೇಟಾಗಿ ಮಲ್ಕೊತಾನಂತೆ. ಹಾಗಾಗಿ ಮಲಗಲಿ ಬಿಡು ಅಂತ ಹೇಳ್ಬಿಟ್ಟು 1 ಅವರ್ ಬಿಟ್ವಿ. ಆ್ಯಂಡ್ ನಾನು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಎಲ್ಲನೂ ಸುತ್ತಾಡಿಕೊಂಡು ಆ್ಯಂಡ್ ಅಲ್ಲಿರೋ ವಾತಾವರಣನೆಲ್ಲ ನೋಡಿಕೊಂಡು ಆರಾಮಾಗಿ ಎಲ್ಲ ನೋಡ್ಕೊಂಡು ಬಂದೆ. ಅಲ್ಲೆಲ್ಲ ಹೊಲ ಎಲ್ಲ ಇವಾಗ ಉಳಿಸ್ತಾಯಿದ್ರು, ಯಾಕಂದರೆ ಮಳೆ ಬಂದಿರೋದ್ರಿಂದ ಈ ಟೈಮಲ್ಲಿ ಹೊಲ ಎಲ್ಲ ನೀಟಾಗಿ ಉಳಿಸ್ತಾರೆ. ಹಾಗಾಗಿ ಅಲ್ಲೆಲ್ಲ ಉಳ್ತಾಯಿದ್ರಲ್ಲ, ಅದು ನೋಡೋದೇ ಒಂಥರ ಚೆಂದ. ಅದೆಲ್ಲ ಅಷ್ಟು ದೂರದಿಂದ ಅದೆಲ್ಲ ಇಷ್ಟು ಪುಟಾಣಿ ಥರ ಕಾಣಿಸ್ತಾ ಇರುತ್ತಲ್ಲ ಟ್ರ್ಯಾಕ್ಟ್ರೆಲ್ಲ, ಏನೋ ಒಂಥರ ನೋಡೋದಕ್ಕೆ ಚೆಂದ. ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ನಮ್ಮ ಇದತ್ರ ಹಾಕಿರೋ ಬಾಳೆದು ಮತ್ತು ಅಡಿಕೆದು ಎಲ್ಲನೂ ಬರ್ತಾಯಿತ್ತು. ಅದು ಸ್ವಲ್ಪ ಎಲ್ಲ ಒಣಗೋಗಿತ್ತು. ನೋಡ್ಬೋದು ಅಲ್ಲಿ ಟ್ರ್ಯಾಕ್ಟ್ರು ಎಲ್ಲ ಉಳೋದಕ್ಕೆ ಅಂತ ಹೇಳ್ಬಿಟ್ಟು ಅರ್ಧ ಉಳ್ಬಿಟ್ಟು ಅಲ್ಲಿ ನಿಲ್ಲಿಸಿದ್ರು. ಒಂದು ಮಾವಿನಕಾಯಿ ಕೂಡ ಇರಲಿಲ್ಲ, ಎಲ್ಲ ಕಿತ್ಕೊಂಡ್ಬಿಟ್ಟಿದ್ರಂತೆ. ಆನಂತರ ಏನು ಒಂದು 4:30, 5 ಗಂಟೆಗೆ ಮಳೆ, ಏನು ಗಾಳಿ ಬರ್ತಾಯಿತ್ತು ಅಂದರೆ ಎಷ್ಟು ತಣ್ಣಗೆ, ನೋಡ್ಬೋದು ಎಷ್ಟು ಒಳ್ಳೆ ಇದ್ರ ಥರ ಗಾಳಿ ಬರ್ತಾಯಿತ್ತು. ಮಳೆ ಬರುತ್ತೆ ಅಂತಲೇ ಅಂದ್ಕೊಂಡ್ವಿ, ಅಷ್ಟು ಗಾಳಿ ಬರ್ತಾಯಿತ್ತು. ಆಮೇಲೆ ಮೋಡ ಆಗಿಬಿಡ್ತು, ಮಳೆ ಬರಲಿ ಇವತ್ತು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅಮ್ಮನ ಮನೆಗೆ ಹೋದಾಗೆಲ್ಲ ಮಳೆ ಅಂತೂ ಮಿಸ್ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಮಳೆ ಅಂತೂ ಅಲ್ಲಿ. ಆ್ಯಂಡ್ ಮೋಡ ಫುಲ್ಲು ಕವಿದ ವಾತಾವರಣ ಅಲ್ವಾ, ಆರಾಮಾಗಿ ಸುತ್ತಾಡಿಕೊಂಡು, ಸೆಕೆ ಕೂಡ ಆಗೋಲ್ಲ, ಓಡಾಡಿಕೊಂಡು ಅಲ್ಲೆಲ್ಲ ನೋಡಿಕೊಂಡು. ಆ್ಯಂಡ್ ಅಪ್ಪು ಮಲಗಿದ್ನಲ್ವ, ಹಾಗೆ ಈಚೆ ಕೂತಿದ್ದೆ. ಸಡನ್ನಾಗಿ ಮಳೆ ಅಂತೂ ಬಂತು, ಆದರೆ ತುಂಬ ಜೋರಾಗಿ ಬರಲಿಲ್ಲ, ಒಂದು ಸ್ವಲ್ಪ ನೆಲ ತಂಪು ಮಾಡೋಯ್ತಲ್ಲ ಆ ಥರ ಬಂತು. ಆ್ಯಂಡ್ ಅಪ್ಪು ಎದ್ದ ಮೇಲೆ ನಾವು ಮಿಕ್ಚರ್ ತಿಂತಾಯಿದ್ವಿ ಅಂತ ನಮ್ಮ ಹತ್ರ ಕಿತ್ಕೊಂಡು ಅವನು ಬಾಗ್ಲ ಹತ್ರ ನಿಂತ್ಕೊಂಡು ಅದು ಏನು ನೋಡ್ಕೊಂಡು ತಿಂತಾನೆ ಅಂದರೆ ಮಳೆ ನೋಡಿಕೊಂಡು ತಿಂತಾಯಿದ್ದಾನೆ. ನಾವು ಅಲ್ಲಿ ಕೂತ್ಕೊಂಡು ತಿಂತಾಯಿದ್ದೋ ಅಂತ ಹೇಳ್ಬಿಟ್ಟು ಅವನು ಎದ್ದು ಬಂದು ನಮ್ಮ ಹತ್ರ ಇಸ್ಕೊಂಡು ಅವನು ತಿಂತಾಯಿದ್ದಾನೆ. ಕೇಳಿದ್ರೆ ನೋ ಅಂತಾನೆ, ಕೊಡೋದೇ ಇಲ್ಲ ಅಂತಾನೆ ನಮಗೆ. ಇವಾಗ ನೋಡ್ಬೋದು, ನಾನು ಕೇಳ್ತಾಯಿದ್ದೀನಿ, ಕೊಡೋಲ್ಲ, ನಾನು ಒಬ್ಬನೇ ತಿನ್ನಬೇಕು ಅದು ಅಂತ. ನಾನು ಬೇಡ ಕೊಡಪ್ಪು, ನೀನು ಅದೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾಯಿದ್ರು. ಇಲ್ಲ, ತಿಂತಾಯಿದ್ದಾನೆ. ಲಾಸ್ಟಿಗೆ ಅದನ್ನು ಈಸ್ಕೊಂಡೆ ನಾನು, ಒಂದು 2-3 ಕಾಳು ತಿಂದ, ಆಮೇಲೆ ಈಸ್ಕೊಂಡೆ. ಯಾಕಂದ್ರೆ ಮಕ್ಳಿಗೆ ಅಷ್ಟೂ ಕೊಡಬಾರ್ದು, ಏನೋ ಒಂದು ಸ್ವಲ್ಪ ಏನೋ ಖಾರವಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊಡ್ಬೋದು, ಅಷ್ಟೊಂದು ಕೊಡೋದಕ್ಕೆ ಬೇಡ ಅಂತ ಹೇಳ್ಬಿಟ್ಟು 1-2 ಕಾಳು ತಿಂದ್ಬಿಟ್ಟು ವಾಪಸ್ ಕೊಟ್ಟ. ಆಮೇಲೆ ಅಮ್ಮ ಮಾವಿನಕಾಯಿ ಕಿತ್ಕೊಂಡು ಹಣ್ಣು ಮಾಡಿದ್ರಂತೆ, ಅದನ್ನು ಕೊಟ್ಟಿದ್ರು. ನಾನು ತಿಂತಾಯಿದ್ದೆ ಅಂತ ಹೇಳ್ಬಿಟ್ಟು ಅವನು ಇಸ್ಕೊಂಡು ತಿಂದು ಮೂತಿ ಎಲ್ಲ ನೋಡಿ ಹೆಂಗೆ ಮಾಡ್ಕೊಂಡಿದ್ದಾನೆ, ಒಳ್ಳೆ ಆಂಜನೇಯನ ಮೂತಿ ಥರ ಮಾಡ್ಕೊಂಡವನೆ ಮಾವಿನಕಾಯ್ದು. ಆ್ಯಂಡ್ ಅದನ್ನೇ ರೇಗಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ, ಆಂಜನೇಯನ ಮೂತಿ ಥರ ಮಾಡ್ಕೊಂಡಿದ್ದೆ ಮಾವಿನಕಾಯ್ದು ಅಂತ. ಅವ್ರು ಚಿಕ್ಕಪ್ಪ ಎಲ್ಲ ರೇಗಿಸ್ತಾಯಿದ್ರು. ಅದಕ್ಕೆ ಅಂತ ಮೂತಿ ತೋರಿಸ್ಬಿಟ್ಟು, ನಾನು ಮೂತಿ ತೊಳೆಯಲ್ಲ ನಾನು ಅಂದಿದ್ದಕ್ಕೆ ಆ ಕಲ್ಲು ಮೇಲೆ ನಿಂತ್ಕೊಂಡು ಡ್ರಮ್ಮಲ್ಲಿ ನೀರು ಎತ್ಕೊಂಡು ಅವನೇನೆ ಆ ಮೂತಿನ ಅವ್ನು ತೊಳ್ಕೊತಾ ಇದ್ದಾನೆ, ನೋಡ್ಬೋದು. ಆವಾಗ ಅಮ್ಮ ಹೇಳ್ತಾಯಿದ್ರು, ನೋಡ್ದೆ ಎಷ್ಟು ಚೂಟಿ ನನ್ನ ಮಗ ಇದ್ದಾನೆ ಇವನು ಅಂತ ಹೇಳ್ತಾಯಿದ್ರು. ಇನ್ನು ಸಂಜೆ ಆಗ್ತಾ ಆ್ಯಂಡ್ ಮಳೆ ಕೂಡ ಬರ್ತಾ ಇತ್ತಲ್ವ, ಅಪ್ಪು ಅಲ್ಲಂತೂ ನಿಧಾನಕ್ಕೆ ಹೋಗೋದು, ಮಳೆ ಬರೋ ಹೊತ್ತಿಗೆ ಓಡಾಡ್ಕೊಂಡು ಬರೋದು, ಈ ಥರ ಮಾಡ್ತಾಯಿದ್ದ. ಆ್ಯಂಡ್ ಅಪ್ಪನ ಕೆಲವರೆಲ್ಲ ಕೇಳ್ತಾಯಿದ್ರು, ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತಲೂ ಹೇಳಿದರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಅವನಿದ್ದಾನೆ ಅಲ್ವಾ, ನಿಮಗೂ ಕೂಡ ಇವತ್ತು ಖುಷಿ ಆಗಿರುತ್ತೆ ಅಂದ್ಕೊತೀನಿ. ಮಿಸ್ ಮಾಡ್ಕೊತೀವಿ, ಏನು ಮಾಡೋದಕ್ಕಾಗಲ್ಲ. ಆ್ಯಂಡ್ ಅಮ್ಮ ಏನು ಹೇಳಿದ್ರು ಅಪ್ಪು ಇಲ್ಲಿರೋದಕ್ಕೆ, ಆ್ಯಂಡ್ ಅವನು ಏನೇನೆಲ್ಲ ಚೇಷ್ಟೆ ಮಾಡ್ತಾನೆ, ಹೇಗೆ ನೋಡ್ಕೊತಾರೆ ಅದನ್ನು ಕೂಡ ಅಮ್ಮ ಹೇಳಿದ್ದಾರೆ. ಅದನ್ನು ಕೇಳಿಸ್ಕೊಳ್ಳಿ, ಏನು ಮಾತಾಡಿದ್ರು ಅಮ್ಮ ಅಂತ ಹೇಳ್ಬಿಟ್ಟು. ಕೇಳಿದೆ ನಾನು, ಮೊಮ್ಮಗನ ಜೊತೆ ಹೇಗಿದ್ದೀರಾ ಅಂತ. ನಿನ್ನೆಲ್ಲ ವ್ಲಾಗಲ್ಲಿ ಮಾತಾಡಿಸಿ ನಮ್ಮಮ್ಮನ ಅಂತ ಕೇಳ್ತಾ ಇರ್ತಾರೆ, ನೀನು ಮಾತಾಡಲ್ವಂತೇನು? ಏನ್ ಮಾತಾಡಮ್ಮ. ಮೊಮ್ಮಗನ ಜೊತೆ ಹೆಂಗೈತೆ ದಿನಗಳು ಇವಾಗ? ಮೊಮ್ಮಗನ ಜೊತೆ ಸೂಪರ್ ಕಳೀತಾ ಇತ್ತು ದಿನ. ಆದ್ರೂ ನಮ್ಮ ಹತ್ರ ಶಾಶ್ವತವಾಗಿ ಇರಲ್ವಲ್ಲ, ವರ್ಷ ಅಷ್ಟೇ. ನನ್ಗೊಂದ್ ದಿವಸ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನಂಗೆ ಗಳ ಬಂದಂಗ ಅಂತೀನಿ. ಅವಾಗ ನನ್ ದೊಡ್ಡ ಮಗಳು ಹೇಳ್ತಾಳೆ, ಅವ್ರೇನು ತಂದೆ ತಾಯಿ ನೋಡ್ಬಾರ್ದ, ಯಾವಾಗೂ ನಿನ್ನ ಹತ್ರನೇ ಬಿಟ್ಟುಕೊಂಡು ಸಾಕ್ಬೇಕಾ, ಅವ್ರು ಒಂದ್ ದಿವಸ ತಾನೇ ಅಂತ ಅವಳು ಹಂಗಂತಾಳೆ. ಅವಾಗ ಸ್ವಲ್ಪ ಕೂಲಾತೀನಿ. ಚೇಷ್ಟೆ ಮಾಡ್ತಾನ ಜಾಸ್ತಿ? ಏನು ಮಾಡಲ್ಲ, ತಿಂತ ಕಾಟ ಕೊಡ್ತಾನ? ಏನಿಲ್ಲ, ಯಾರನ್ನು ಕೇಳಲ್ಲ, ಆಟ ಆಡ್ತಾನೆ, ಹೊಟ್ಟೆ ತುಂಬಾ ತಿಂತಾನೆ. ಗಾಡಿ ಒಂದೈತೆ, ಆಟ ಆಡ್ತಾನೆ. ಆಮೇಲೆ ದಿನ 2 ಸಲ ಸ್ನಾನ ಪಿನ ಜಿಯ ಉಯ್ಬೇಕು, ಸ್ನಾನ ಮಾಡ್ಬೇಕು, ಫೇರನ್ ಲವ್ಲಿ ಹಾಕ್ಬೇಕು, ಪೌಡ್ರ್ ಹಾಕ್ಬೇಕು, ಅಷ್ಟೇ.
ಸುಸು ಸುಸು ಬಂದು ಓಡ್ಬೇಕು ಎಲ್ಲಿದ್ರು ನಾನು. ಏನೋ ಮೊಮ್ಮಗನ್ ಸಾಕೊಡ್ಬೇಕು, ಸಾಕೊಡ್ತೀನಿ. ನಮ್ಮ ಕಷ್ಟ ಎಷ್ಟನ್ನಾಯಿತು. ಕೇಳಿಸ್ಕೊಂಡ್ರಲ್ಲ, ಒಂದು ಚೂರು ಹಠ ಇಲ್ಲ ಅಪ್ಪುದು. ಆ್ಯಂಡ್ ನನ್ನನ್ನು ಆಗಲಿ ಪ್ರವೀಣವ್ರನ್ನ ಆಗಲಿ ಕೇಳೋದೇ ಇಲ್ಲ ಅವನು. ಅವ್ರ ಅಮ್ಮಮ್ಮ ಇರಬೇಕು. ಆ್ಯಂಡ್ ಮಕ್ಳಿಗೆ ಏನಂದರೆ ಅವ್ರನ್ನ ಫಸ್ಟ್ ಪ್ರಯಾರಿಟಿ ಕೊಡೋರನ್ನ ನೋಡ್ತಾರೆ. ಯಾಕಂದರೆ ಅವ್ರು 24 ಗಂಟೆ ಅವ್ರ ಜೊತೆ ಇರಬೇಕು. ಅವ್ರನ್ನ ತಿನ್ನಿಸ್ಕೊಂಡು ಮಾಡ್ಕೊಂಡು ಓಡಾಡ್ಕೊಂಡು ಆಟ ಆಡಿಸ್ಕೊಂಡು ಅವ್ರು ಅದನ್ನು ನೋಡ್ತಾರೆ. ಹಾಗಾಗಿ ಅಮ್ಮ ಯಾವಾಗಲೂ ಅವನ ಜೊತೆ ಇವಾಗ ಮನೇಲಿರೋದ್ರಿಂದ ಅವ್ನ ಆಟ ಆಡಿಸ್ಕೊಂಡು ಓಡಾಡಿಸ್ಕೊಂಡು ಅಲ್ಲಿ ನಾಯಿ ಮರಿಗಳನ್ನೆಲ್ಲ ತೋರಿಸ್ಕೊಂಡು ಊಟ ಮಾಡಿಸ್ಕೊಂಡಿರೋದ್ರಿಂದ ಅವ್ನಿಗೆ ನಾವು ಯಾವತ್ತೂ ನೆನಪಾಗೋ ಥರ ಅವ್ನಿಗೆ ಅನಿಸೇ ಇಲ್ಲ. ಯಾವಾಗಾದರೂ ಸಡನ್ನಾಗಿ ಅಮ್ಮ ಅಪ್ಪ ಅಂತ ನೆನಪಾದಾಗ ಫೋನ್ ಮಾಡಿಸ್ತಾನೆ. ಫೋನ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವಾಗ ನಾನು ಮಾತಾಡ್ತೀನಿ, ಏನಪ್ಪು ಅಂತ ಹೇಳ್ಬಿಟ್ಟು ಅವಾಗ ಖುಷಿ ಆಗ್ತಾನೆ. ಚಿಕನ್ ಫ್ರೈ, ವಾಂಗಿಬಾತು, ಮೈಸೂರು ಪಾಕು. ನಾನು ಹೇಳ್ಕೊಡ್ತೀನಿ, 3 ಹೇಳ್ರ. ಮುದ್ದೆ, ಅನ್ನ, ಸಾರು, ಆಮೇಲೆ ಕೇಸರಿ ಬಾತು, ಆಮೇಲೆ ಬೇಳೆ ಸಾರು, ಚಿಕನ್ ಫ್ರೈ, ಆಮೇಲೆ ಪಾಯಸ, ಆಮೇಲೆ ಕಬಾಬ್, ಮೀನು. ಹಾಗಾಗಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಮಕ್ಳ ಜೊತೆ ಅಂತೂ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ದೆ. ಆ್ಯಂಡ್ ಸಂಜೆ ಅಮ್ಮ ಅವನಿಗೆ ಅಂತ ಹೇಳ್ಬಿಟ್ಟು ಓಡಾಡಿಸ್ಕೊಂಡು ಊಟ ಮಾಡಿಸ್ತಾಯಿದ್ರು. ಆ್ಯಂಡ್ ಆ ನಾಯಿಗೆ ಏನಾಗ್ಬಿಟ್ಟಿದೆ ಅಂದರೆ ಚಪ್ಪಲಿ ತಿಂತಾಯಿತ್ತು ಅಂತ ಹೇಳ್ಬಿಟ್ಟು ಕಾಲು ಮುರಾಕ್ಬಿಟ್ಟಿದ್ದಾರೆ. ಪಾಪ ಅದನ್ನು ಇಲ್ಲೇ ಓಡಾಡ್ತಾಯಿತ್ತು. ಅದನ್ನು ತೋರಿಸ್ಕೊಂಡು ಊಟ ಮಾಡಿಸಿ ಲಾಸ್ಟಿಗೆ ಅದಕ್ಕೂ ಕೂಡ ಅನ್ನ ಹಾಕಿಸ್ತಾವನು. ಆ್ಯಂಡ್ ಇವಾಗ ಅಲ್ಲೆಲ್ಲ ಜಾಸ್ತಿ ನಾಯಿ ಇರೋದ್ರಿಂದ ಅದಕ್ಕೂ ಹಾಕಿ ಅನ್ನನ, ನನಗೆ ತಿನ್ನಿಸ್ತಾ ಇದ್ದೀರಾ ಮಾತ್ರ ಅದಕ್ಕೂ ಹಾಕಿ ಅನ್ನನ ಅಂತ ಕೇಳ್ತಾನಂತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.